ಇದನ್ನೆಲ್ಲ ನೋಡಿದ ನಂತರ ಬರುವ ಸಹಜವಾದ ಪ್ರಶ್ನೆ, ನಾಳೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ಈ ಕ್ಷಣದ ತನಕ ಲಿಸ್ಟ್ ತಯಾರಾಗಿಲ್ಲ. ಲಿಸ್ಟ್ ತಯಾರಾಗಿ ನಮಗೆ ಸಿಗ್ತಾ ಇಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿರೋದಲ್ಲ ನಾನು. ಲಿಸ್ಟ್ ತಯಾರಾಗಿಲ್ಲ. ತಮ್ಮ ತಮ್ಮ ಪರವಾದ ಪಟ್ಟಿಗಳನ್ನು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ, ಹೈಕಮಾಂಡ್ನ ನಾಯಕರುಗಳಿಗೆ ಕೊಟ್ಟಿದ್ದಾರೆ ಮತ್ತು ವಿವರಿಸಿದ್ದಾರೆ. ಇದರ ಬಗ್ಗೆ ನಿನ್ನೆಯಿಂದಲೂ ಸರಣಿ ಸಭೆಗಳು ನಡೆದು, ನಿನ್ನೆ ಕೆ ಸಿ ವೇಣುಗೋಪಾಲರನ್ನು ಭೇಟಿಯಾಗಿ ಮೊದಲು ಸಿದ್ದರಾಮಯ್ಯನವರು ಹೆಚ್ಚು ಕಡಿಮೆ 1 ತಾಸು ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾರ್ಯಾರು ಇರಬೇಕು, ಯಾಕೆ ಇರಬೇಕು ಅನ್ನುವುದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಸಿ ವೇಣುಗೋಪಾಲರು ಕರೆಸ್ಕೊಂಡ್ರು, ಆ ಚರ್ಚೆಗಳಾದವು. ಅದಾದ ನಂತರ ಇವತ್ತು ಸಿದ್ದರಾಮಯ್ಯನವರು ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿದ್ದರು. ಆ್ಯಕ್ಚುಲಿ ಸರವಣ ಭವನಕ್ಕೆ ಹೋಗಿ ಬೆಳಗ್ಗೆ ಒಂದಷ್ಟು ಜನ ಸೇರ್ಕೊಂಡು ತಿಂಡಿ ಗಿಂಡಿ ತಿಂದು ಆ ನಂತರದ ಸಭೆಗಳ ಶುರುವಾದವು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ, AICC ಅಧ್ಯಕ್ಷರ ಮನೆಯಲ್ಲಿ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಂಥ ಸಭೆ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ. 6 ಜನ ಇದ್ದರು ಮೀಟಿಂಗ್ನಲ್ಲಿ. 2 ತಾಸು ಚರ್ಚೆಯಾಗಿದೆ. ನಮಗೆ ಬಂದ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಆ ಸಭೆಯಲ್ಲಿ 10 ಹೆಸರುಗಳು ಫೈನಲ್ ಆಗಿದ್ದಾವೆ. ಆ 10 ಹೆಸರ ಇನ್ನೊಂದು 4 ಜನ ಆ್ಯಡ್ ಆದರೂ ಆಶ್ಚರ್ಯ ಪಡಬೇಕಿಲ್ಲ ಅಂತ ಮಾಹಿತಿ ಇದೆ. ಅಥವಾ ಈಗ ಅಷ್ಟೂ ಚರ್ಚೆಯನ್ನು ನಡೆಸಿ 7:15ಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಫ್ಲೈಟ್ ಹತ್ತು ಬಿಟ್ಟಿದ್ದಾರೆ, ಸ್ಪೆಷಲ್ ಫ್ಲೈಟ್ ಹತ್ತು ಬಿಟ್ಟಿದ್ದಾರೆ, ಬೆಂಗಳೂರಿಗೆ ಫ್ಲೈಟಲ್ಲಿ ಇದ್ದಾರೆ ಈಗ ಅವರು. ಆ 10 ಜನರ ಹೆಸರನ್ನು ಇಟ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆವಾಗ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಒಪಿನಿಯನ್ ತಗೊಳ್ತಾ ಇದ್ದಾರಂತೆ ಇಂಡಿವಿಜುವಲ್ ಹೆಸರುಗಳ ಮೇಲೆ. ಅದೆಲ್ಲ ಆಗಿ ಈಗ 11 ಗಂಟೆಗೆ ಬಂದು ಲ್ಯಾಂಡ್ ಆಗ್ತಾರೆ ಇವರಿಬ್ಬರು. 11, 11:30, 12 ಗಂಟೆ ಅಷ್ಟೊತ್ತಿಗೆ ಒಂದು ಫೈನಲ್ ಲಿಸ್ಟ್ ಇವ್ರ ಕೈಗೆ ಬರುತ್ತೆ. ಆ ನಂತರ ನಾಳೆ ಪ್ರಮಾಣ ವಚನ ಸ್ವೀಕರಿಸಲಿರುವವರಿಗೆ ಒಬ್ಬೊಬ್ಬರಿಗೆ ಫೋನ್ ಹೋಗುತ್ತೆ, ನೀವು ಬರಬೇಕು ಅಂತ. ಅದೇ ರೀತಿ ರಾಜಭವನಕ್ಕೆ ಲಿಸ್ಟ್ ಕಳಿಸ್ತಾರೆ. ಇವತ್ತು ಸರಣಿ ಮೀಟಿಂಗ್ಗಳಾದವು. ಫಸ್ಟು ಇವತ್ತಿಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಯಲ್ಲಿ ಮೀಟಿಂಗು, ಆನಂತರ ಕೆ ಸಿ ವೇಣುಗೋಪಾಲರ ಮನೆಯಲ್ಲಿ ಇನ್ನೊಂದು ಮೀಟಿಂಗ್ ಆಯಿತು. ಮತ್ತೆ ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಎಲ್ಲರೂ ಸೇರಿದ್ರು. ನಿಯೋಜಿತ ಮುಖ್ಯಮಂತ್ರಿ ಮತ್ತು ನಿರ್ಗಮಿತ ಮುಖ್ಯಮಂತ್ರಿಗಳಿಬ್ಬರೂ ಬೆಂಗಳೂರಿಗೆ ಹೊರಟ ನಂತರ ಮುಂದಿನ ಚರ್ಚೆಯನ್ನು ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ದಾರೆ. ಓಕೆ, ಆ್ಯಸ್ ಆಫ್ ನೌ 10 ಹೆಸರುಗಳ ಫೈನಲ್ ಆಗಿದ್ದಾವೆ ಅಂತ ಹೇಳಿದ್ವಿ ನಾವು. ಆವಾಗ ಬೆಂಗಳೂರಿನಲ್ಲಿ ಕುಳಿತ ಕೆಲವು ನಾಯಕರ ಕನ್ಸಲ್ಟೇಷನ್ನನ್ನು ಮಾಡಿರುವ ಕಾರಣಕ್ಕಾಗಿ ಕೆಲವು ಹೆಸರುಗಳು ಅಥೆಂಟಿಕ್ ಆಗಿ ನಮಗೆ ಗೊತ್ತಾಗ್ತಾ ಇದ್ದಾವೆ. ಇದು ಕೊನೆಯ ಕ್ಷಣದ ಬದಲಾವಣೆಗಳ ಹೊರತಾಗಿ ನಾನು ಹೇಳ್ತಾ ಇರೋದು. ಡಾಕ್ಟರ್ ಜಿ ಪರಮೇಶ್ವರ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ ನಾಳೆ. ಪ್ರಿಯಾಂಕ ಖರ್ಗೆ ಬೈ ಡಿಫಾಲ್ಟ್ ಇರ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಇರ್ತಾರೆ, ಅವರನ್ನು ಬೈ ಡಿಫಾಲ್ಟ್ ಅನ್ನೋದಕ್ಕೆ ಅಡ್ಡಿ ಇಲ್ಲ. MB ಪಾಟೀಲ್ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸತೀಶ್ ಜಾರಕಿಹೊಳಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರೂ ಆಗಬೇಕು, ಮಂತ್ರಿಯೂ ಆಗಬೇಕು ಅಂತ ಪ್ರಯತ್ನ ಪಟ್ಟರು. ಅವರಿಗೆ ಸ್ಪಷ್ಟವಾಗಿ ಕೆ ಸಿ ವೇಣುಗೋಪಾಲ್ ಹೇಳಿದ್ರು, 2ರ ಪೈಕಿ ಒಂದನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ ಅಂತ. ಹಿ ಹ್ಯಾಸ್ ಟು ಚೂಸ್. ಅವರಿಗೆ ಮಂತ್ರಿಗಿರಿ ಮುಖ್ಯ ಅನಿಸಿದೆ. ಅವರೊಬ್ಬರಿಗೆ ಅಲ್ಲ, ಅದು ಇಡೀ ಕುಟುಂಬ ಕೂತ್ಕೊಂಡು ಡಿಸ್ಕಸ್ ಮಾಡ್ತಂತೆ. ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಮೇಲೆ ಹಿಡಿತ ಕಳ್ಕೊಂಡು ಕಾಂಗ್ರೆಸ್ನ ಸಂಘಟನೆಯ ಮೇಲಿನ ಹಿಡಿತ ಅಷ್ಟೇ ಇಟ್ಕೊಂಡು ಸಾಧಿಸುವಂಥದ್ದೇನೂ ಇಲ್ಲ. ಬೆಳಗಾವಿ ತುಂಬ ಇಂಪಾರ್ಟೆಂಟು, ಮಂತ್ರಿಗಿರಿನೇ ಬೇಕಂತ ಹೇಳು ಅನ್ನುವ ನಿರ್ಧಾರಕ್ಕೆ ಸಹೋದರರೆಲ್ಲ ಸೇರ್ಕೊಂಡು ಬಂದಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. KJ ಜಾರ್ಜ್ ಮತ್ತೊಂದು ಹೆಸರು, ಬಹಳ ಜೋರು ಚರ್ಚೆ ಇತ್ತು. KJ ಜಾರ್ಜ್ ಅವರು ಈ ಸಂಪುಟದಲ್ಲಿ ನಾನು ಇರಲ್ಲ ಅಂದಿದ್ದಾರೆ. ನಾನು ಸೀನಿಯರು, ನನಗೀಗ ಮಂತ್ರಿ ಆಗಿರೋದಿಲ್ಲ, ನಾನು ರಾಜ್ಯಸಭೆಗೆ ಹೋಗ್ತೀನಿ ಅಂದಿದ್ದಾರೆ ಅಂತೆಲ್ಲ. ಆ ಮಾತುಗಳಲ್ಲಿ ಹೆಚ್ಚಿನ ಹುರುಳಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಅದರ ಜೊತೆಗೆ ಈ ಟೈಮ್ನಲ್ಲಿ ಅವರು ರಾಜ್ಯಸಭೆಗೆ ಹೋಗಿ ಅವರು ತಮ್ಮ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಇನ್ನೊಂದು ಬೈ ಎಲೆಕ್ಷನ್ನು ರಂಪ ರಾಮಾಯಣ ಆಗುತ್ತದು. UT ಖಾದರ್ ಅವರು ಇರ್ತಾರೆ, UT ಖಾದರ್, HK ಪಾಟೀಲ್ರು ಇರ್ತಾರೆ ಅಂತ ಸುದ್ದಿ.
ಈ ಹೆಸರುಗಳಲ್ಲಿ ನಾನು ಓದಿದ ಹೆಸರುಗಳಲ್ಲಿ ಎಡಿಷನ್ನು ಡಿಲೀಷನ್ನಿನ ಪಾಸಿಬಿಲಿಟಿಗಳು ಸುಮಾರಿದ್ದಾವೆ. ಬಂದ ಹೆಸರುಗಳನ್ನು ಹೇಳ್ತಾ ಇದ್ದೀನಿ ನಿಮಗೆ. ಅದರ ಜೊತೆಗೆ KH ಮುನಿಯಪ್ಪನವರ ರೂಪಾ ಶಶಿಧರ್ ಅಪ್ಪನ ಮಗನ ಆ ವಿಷಯದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಅಪ್ಪನ ಮಗಳ ಅನ್ನೋ ವಿಷಯದಲ್ಲಿ ಇಬ್ಬರು ಪೈಕಿ ಒಬ್ಬರಿಗೆ ಯಾರಿಗಾದರೂ ಪ್ರಮಾಣವಚನ ನಾಳೆ ತಗೊಳ್ಳೋದು ಅಂತ ಹೆಚ್ಚು ಕಡಿಮೆ 2 ವರ್ಷದ ಹಿಂದೆ KH ಮುನಿಯಪ್ಪನವರು KPCCಯಲ್ಲಿ ಭಾಷಣ ಮಾಡುವಾಗ ಹೇಳಿದರು, 2.5 ವರ್ಷನೋ 3 ವರ್ಷನೋ ಆದಮೇಲೆ ನೀವು ಸಾಕು ಸೀನಿಯರ್ಸು ಕೆಳಗಿಳೀರಿ, ಬೇರೆಯವ್ರಿಗೆ ಅವಕಾಶ ಕೊಡೋಣ ಅಂತ ಏನಾರು ಹೈಕಮಾಂಡ್ ಹೇಳಿದರೆ ನಾವೆಲ್ಲ ಸಂತೋಷವಾಗಿ ಕೆಳಗಿಳಿಬೇಕು ಅಂತ ಹೇಳಿದ್ರು ಅವರು. ಈಗೇನೋ ಸಿಚುವೇಶನ್ ಹಂಗಿದ್ದಂಗಿಲ್ಲ, ನೋಡೋಣ ಏನೇನಾಗುತ್ತೆ ಅಂತ. UT ಖಾದರ್ ಅವರು ಇವತ್ತು ತಮ್ಮ ಸಚಿವಾಲಯದ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಡಿನ್ನರ್ ಹೋಸ್ಟ್ ಮಾಡಿದ್ದಾರೆ. ಅಲ್ಲಿಗೆ ಮಂತ್ರಿ ಆಗೋದು ಫಿಕ್ಸು ಅಂತ, ಸ್ಪೀಕರ್ ಸಾಹೇಬರು ಮಂತ್ರಿ ಆಗೋದು ಫಿಕ್ಸು ಅಂತ. ಇದು ನಿರ್ಗಮನದ ಡಿನ್ನರ್. ಇದು ಸ್ಪೀಕರ್ ಆಫೀಸ್ ವಿಧಾನಸಭೆ ಸಚಿವಾಲಯ ಇರುತ್ತಲ್ಲ, ಅದರ ಸಿಬ್ಬಂದಿಗೆ ಒಂದು ವಿಧಾನಸಭೆಯ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಡಿನ್ನರ್ ಕರೆದಿದ್ದರು. ಸಂಜೆ 6 ಗಂಟೆಗೆ ಕರೆದಿದ್ದಾರೆ, ನಡೀತಾ ಇದೆ ಇನ್ನು. ಅದರ ಅರ್ಥ ಅವರಿಗೆ ಕ್ಲಿಯರಾಗಿ ಮೆಸೇಜ್ ಬಂದಿದೆ, ಪ್ರಮಾಣವಚನ ಸ್ವೀಕರಿಸ್ತೀರಿ ನೀವು ಮಂತ್ರಿಯಾಗಿ ಅಂತ ಡಿನ್ನರ್ ಕೊಡ್ತಾ ಇದ್ದಾರೆ. ಉಳಿದಂತೆ ಅನೇಕ ನಾಯಕರುಗಳ ಪರವಾಗಿ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆ ಹಕ್ಕೊತ್ತಾಯಗಳು ನಡೆದವು. DCM ಮಾಡಬೇಕು, ಮಿನಿಸ್ಟರ್ ಮಾಡಬೇಕು ಅಂತೆಲ್ಲ. ಮೈಸೂರಿನಲ್ಲಿ ಯತೀಂದ್ರರನ್ನು DCM ಮಾಡಬೇಕು ಅಂತ ಒಂದು ಹಕ್ಕೊತ್ತಾಯ, ಮೈಸೂರಿನಲ್ಲೇ ಪ್ರಿಯಾಂಕ ಖರ್ಗೆ ಅವ್ರನ್ನ DCM ಮಾಡಬೇಕು ಅಂತ, ಶಿವಮೊಗ್ಗದಲ್ಲಿ ಸಂತೋಷ್ ಲಾಡ್ ಅವರನ್ನ DCM ಮಾಡಬೇಕು ಅಂತ, ಶಿವಮೊಗ್ಗದಲ್ಲಿ ಈಶ್ವರ್ ಖಂಡ್ರೆ ಅವರನ್ನ DCM ಮಾಡಬೇಕು, ಸಂಗಮೇಶ್ವರನ್ನ ಮಿನಿಸ್ಟರ್ ಮಾಡಬೇಕು ಅಂತ. ಕೇಳಿಸ್ಕೊಳ್ಳಿ, ಕೆಲವರೇನೋ ಮಾತಾಡಿರ್ಬೇಕು. ಪ್ರತಿಯೊಂದು ಸವಾಲ್ಗೆ ಕಠಿಣವಾದಂಥ ಎಷ್ಟೇ ಕಷ್ಟಗಳು ಬಂದರೂ ಸಹ ಹೋರಾಟ ಮಾಡಿರೋಂಥದ್ದನ್ನು ನೋಡಿದ್ದೇನೆ. ಇವತ್ತು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಹಲವಾರು ಕಾರ್ಯಕರ್ತರುಗಳು ಇಡೀ ಭಾರತ ದೇಶ ಅಪೇಕ್ಷೆ ಪಟ್ಟರು. ಅಂತ ಕ್ಷಣ ಬರ್ತಾ ಇದೆ. ನಮಗೆಲ್ಲ ಸಂತೋಷಕ್ಕೆ ಇದಕ್ಕೆ ಮಿತಿ ಇಲ್ಲ ಅಂತ ಹೇಳಬಲ್ಲೆ ನಾನು. ಎಲ್ಲರಿಗೂ ಅವ್ರವ್ರ ಮಿತಿ ಗೊತ್ತಿರಬೇಕು. ಆಲ್ವೇಸ್ DK ಶಿವಕುಮಾರ್ ಸಾಹೇಬರು ಹೇಳ್ತಿರ್ತಾರೆ, until unless you learn your weakness and limitations, you will not be a complete personality ಅಂತ. ಸೊ ಹಾಗಾಗಿ ನಾನು ಒಬ್ಬ ಸಂಬಂಧಿಕನಾಗಿ ಈ ಒಂದು ಕ್ಯಾಬಿನೆಟಲ್ಲಿ ಸಂಪುಟ ದರ್ಜೆಯ ಒಬ್ಬ ಮಂತ್ರಿಯಾಗಿ ಕೇಳೋಂಥದ್ದು ದುರಾಸೆ ಆಗುತ್ತೆ. ಯುವಕರಿಗೆ, ಮಹಿಳೆಯರಿಗೆ ಸಹಾಯ ಮಾಡ್ಬೋದು ಅನ್ನೋ ಚಿಂತನೆಯಲ್ಲಿ ಅಷ್ಟಕ್ಕೆ ನಾನು ಇದ್ದೇನೆ ಮಾತನ್ನು ಹೇಳಬಲ್ಲೆ ನಾನು. ಅದು ನನಗೆ ಯಾವುದೇ ಮಾಹಿತಿ ಇಲ್ಲ. ನಾನೀಗ ಸ್ಪೀಕರ್ ಆಗಿದ್ದೇನೆ, ನನಗೇನು ರಾಜಕೀಯ ನಡೀತದೆ ಅಂತ ನನ್ನ ಗಮನದಲ್ಲಿ ಯಾವುದು ಕೂಡ ಇವತ್ತು ಇಲ್ಲ. ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಮಂತ್ರಿ ಸ್ಥಾನದಲ್ಲಿ ಲಿಸ್ಟ್ ಅಂತ ಇತ್ತು, ಸಡನ್ನಾಗಿ ನನಗೆ ಸಭಾಧ್ಯಕ್ಷ ಅಂತ ಅವಕಾಶ ಮಾಡಿ ಕೊಟ್ಟರು. ನಾವು ಯಾವುದೇ ಒಂದು ಚರ್ಚೆ ಇಲ್ಲದೆ ತಗೊಂಡು ನಾವು ಕೆಲಸ ನಾವು ಮಾಡಿದ್ದೇವೆ. ನಮಗೆ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ನಮಗೆ ವರ್ಕ್ ಈಸ್ ಇಂಪಾರ್ಟೆಂಟ್. ಪೋಸ್ಟ್ ನಮ್ಮನ್ನು ದೊಡ್ಡ ಜನ ಮಾಡೋದಿಲ್ಲ, ನಮ್ಮ ವರ್ಕ್ ಮಾತ್ರ ಮತ್ತು ಪ್ರಾಮಾಣಿಕತೆ ಕೆಲಸ ಮಾತ್ರ ನಮ್ಮ ದೊಡ್ಡ ಜನನಾಗಿ ಮಾಡ್ತದೆ. ರಾಜ್ಯಕ್ಕೆ ಬೇರೆ, ಭೇಟಿಯಾಗುವಂಥ ವಿಚಾರವೇ ಬೇರೆ. ಸಮರ್ಥವಾಗಿ ನಿಭಾಯಿಸೋಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳಿದ್ದೀವಿ. ಬಹುಶಃ ಹೈಕಮಾಂಡು ಮತ್ತು ರಾಜ್ಯ ನಾಯಕರ ತೀರ್ಮಾನಗಳು ಆಗಿರುತ್ತೆ. ಸಂಪುಟ ವಿಸ್ತರಣೆ ಆಗಬೇಕು ಅಂತ ಹೇಳಿದಾಗ ಇವತ್ತು ಅವಕಾಶ ಇದೆ, ಕೊಟ್ಟರೆ ಒಳ್ಳೇದಿದೆ. ಇಲ್ಲ ಅಂದರೆ ಮುಂದಿನ ಇದರಲ್ಲವರು ಕೊಡಬೇಕಂತ ಕೇಳ್ಕೊಳ್ತೀವಿ. ಸಿಗುವ ನಿರೀಕ್ಷೆ ಇದೆಯಾ ಅಂತ ನಿಮಗೆ? ಖಂಡಿತ ಇದೆ, ನಿರೀಕ್ಷೆ ಇದೆ, ಖಂಡಿತ ಆಗುತ್ತೆ ಅನ್ನೋ ಭರವಸೆ ಇದೆ. ನಾನು ಸಹ 3ನೇ ಬಾರಿ MLA ಆಗಿದ್ದೀನಿ, ಮಧು ಬಂಗಾರಪ್ಪನವ್ರು 2ನೇ ಬಾರಿ MLA ಆಗಿ. ಆದರೂ ಸಹ ಅವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.